ರಾಮನಗರದಲ್ಲಿ ನಮ್ಮ ಆಸ್ತಿ ಏನಿದೆ ಅಂತಕ್ಕಂಥದ್ದು ಜಗಜ್ಜಾಹಿರ 85ನೇ ಇಸ್ವಿನಲ್ಲಿ ನಾನಿನ್ನೂ ಹುಟ್ಟಿರಲಿಲ್ಲ ಆವಾಗ. ನಮ್ಮ ತಂದೆಯವರು ಹಲವಾರು ಸಂದರ್ಭದಲ್ಲಿ ಮೊನ್ನೆನೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಇಲ್ಲೇ ಮೈಸೂರು ಭಾಗದಲ್ಲಿ ಒಂದು ಆಫೀಸ್ ಇಟ್ಕೊಂಡಿದ್ರು, ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಆ ಡಿಸ್ಟ್ರಿಬ್ಯೂಷನ್ ಮಾಡಿದಂಥ ಒಂದು ಹಣದಲ್ಲಿ ಏನೋ ಆದಾಯದಲ್ಲಿ ಅವತ್ತು 85ನೇ ಇಸ್ವಿನಲ್ಲಿ ಬಿಡದಿಯ ಕೇತ್ಗಾನಹಳ್ಳಿ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಬೇರೆ ನಾವು ಯಾವುದೂ ಆಸ್ತಿ ಮಾಡಿಲ್ಲ ರಾಮನಗರದಲ್ಲಿ. ಅದನ್ನು ಭಾಳ ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸರ್ಕಾರ ಅವ್ರದ್ದೇ ಇದೆ ಕೈಯಲ್ಲಿ, ಚಾಮುಂಡಮ್ಮನಿಗೆ ಬಿಟ್ಟಿದೆ. ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಯಾರು ಏನು ಬೇಕಾದ್ರೂ ಆರೋಪ ಮಾಡ್ಬೋದು. ಈ ಆರೋಪ ಎಲ್ಲ ಪುಳ್ಳಿನ ಆರೋಪ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸಾರ್ವಜನಿಕ ಬದುಕಲಿದ್ದೇವೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಬೇಕಾದ್ರೆ ಆರೋಪಗಳು ಸರ್ವೇ ಸಾಮಾನ್ಯ. ಹಾಗಾಗಿ ಆ ತಾಯಿ ಚಾಮುಂಡಮ್ಮನ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ. ನಮಗೆ ಆ ತಾಯಿ ಚಾಮುಂಡಮ್ಮನ ಗೊತ್ತಿದೆ, ನಾವು ಯಾವ ರೀತಿ ನಡ್ಕೊಂಡಿದ್ದೇವೆ ಇಷ್ಟು ವರ್ಷಗಳ ಕಾಲ ಅಂತಕ್ಕಂಥದ್ದು ಜಗಜ್ಜಾಹಿರ. ಹಾಗಾಗಿ ಇದ್ರ ಬಗ್ಗೆ ನಾನು ಏನೇ ಚರ್ಚೆ ಮಾಡಲ್ಲ. ನೋಡಿ ಅಣ್ಣ, ಈಗ ಅದೇ ಹರೀಶ್ ಅವ್ರು ಹೇಳ್ದಂಗೆ ಇಷ್ಟು ವರ್ಷ ಬೇಕಾಗಿತ್ತಾ? 2013-18 ಮಧ್ಯೆ ಯಾರು ಸರ್ಕಾರ ಇತ್ತು, ಯಾರು ಮುಖ್ಯಮಂತ್ರಿಗಳಾಗಿದ್ದರು, ಯಾಕೆ ಅವತ್ತು ರಿಲೀಸ್ ಮಾಡಲಿಲ್ಲ, ಯಾಕೆ ಈ ಹಗರಣಗಳನ್ನ ಯಾಕೆ ಬೆಳಕು ಚೆಲ್ಲಿಲ್ಲ ಅವತ್ತು? ಇವತ್ತು ಕೇವಲ ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಇವತ್ತು ವಿಷಯವನ್ನು ಡೈವರ್ಟ್ ಮಾಡುವ ಮೂಲಕ ಬಹುಶಃ ಇವತ್ತು ಬಿಡದಿಯಿಂದ ಏನೋ ಪ್ರಾರಂಭ ಮಾಡಿರಬೇಕು, ಸಮಾವೇಶ ಪ್ರಾರಂಭ ಮಾಡಿದ್ದಾರೆ. ಇದು ಕೇವಲ ಜನಗಳಿಗೆ ಒಂದು ಡೈವರ್ಟ್ ಮಾಡ್ತಕ್ಕಂಥದ್ದು, ಮಾಧ್ಯಮ ಕೂಡ ಡೈವರ್ಟ್ ಮಾಡ್ತಕ್ಕಂಥ ಒಂದು ಸಮಾವೇಶ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಘನತೆ ಹೊತ್ತ ರಾಜ್ಯಪಾಲರು ಇವತ್ತು ಏನು ಈ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ RTI ಕಾರ್ಯಕರ್ತರು ಇವತ್ತೇನು ಕೋರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರೇನೋ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಘನತೆ ಹೊತ್ತ ರಾಜ್ಯಪಾಲರ ಮೇಲೆ ಇವತ್ತು ಸರ್ಕಾರ ಅವ್ರ ವಿರುದ್ಧವಾಗಿ ಬಿದ್ದಿರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಬನ್ನಿ. ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಪಾದಯಾತ್ರೆಯನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು ಎರಡೂ ಪಕ್ಷದ ಈ ಮೂಲ ಉದ್ದೇಶ, ಈ ಒಂದು ಪಾದಯಾತ್ರೆಯ ಮೂಲ ಉದ್ದೇಶ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೇನೆ. ಥ್ಯಾಂಕ್ ಯು.